DK BK ಏನು ಏನು BK ಅವರು ಇಬ್ಬರು ಸೇರಿಕೊಂಡು ಸಭಾಪತಿಗಳಾದಂಥ ಹೊರಟ್ಟಿ ಅವ್ರನ್ನ ಸಾಕಷ್ಟು ಅವ್ರ ಕಚೇರಿಯಲ್ಲಿ ಮತ್ತು DK ಮತ್ತು BK ಅವರು ಕುಂತು ಅವ್ರನ್ನ ಬೆದರಿಸಿ ಅವ್ರನ್ನ ರಾಜೀನಾಮೆಯನ್ನು ಸಹಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಬಹುಶಃ ಹೊರಟ್ಟಿಯವರು ಕಚೇರಿಯಲ್ಲಿ ಇದ್ದಂಥ ಟೈಮಲ್ಲಿ 2 ತಾಸುಗಳ ಕಾಲ ಅವರು ಕೂಡ್ತಾರೆ. ಯಾರ್ಯಾರು DK ಅವರು BK ಅವರು ಇಬ್ಬರು ಕುಂತು ಅವ್ರನ್ನ ಬಲವಂತವಾಗಿ ಬೆದರಿಸಿ ರಾಜೀನಾಮೆಯನ್ನು ಪಡೆದ ನಂತರ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಸ್ವಾಮಿ ಹೊರಟ್ಟಿಯವರು ಈ ದೇಶದಲ್ಲಿ ಅತ್ಯಂತ ಹಿರಿಯ ಶಾಸಕ, ನಂತರ ಬಹುಶಃ ಎಷ್ಟು ಹಿರಿಯ ಶಾಸಕ ಅಂದ್ರೆಗಿನ ಬಹುಶಃ ಅವ್ರದ್ದೆಲ್ಲರೂ ಕೂಡ ತಾವು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ರೆ ಅನೇಕ ಮಂದಿ ಅವರು ಶಾಸಕರನ್ನಾಗಿ ನೋಡಿದಾರ, ಮುಖ್ಯಮಂತ್ರಿಗಳಾಗಿ ನೋಡಿದಾರ. ಆದರೆ ಇವತ್ತು ಹಿರಿಯ ಶಾಸಕನಿಗೆ ಬಹುಶಃ ಹೊರಟ್ಟಿಯವರು ಹಿರಿಯ ಶಾಸಕರ ಜೊತೆಲಿ ಅವ್ರು ಏನನ್ನ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಅವರು ಏರಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅವರು ಆ ಹೆಸರು ಕೂಡ ದಾಖಲೆ ಆಗಿದೆ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅಂತೇಳಿ ನಾನು ತಿಳ್ಕೊಂಡು, ಅಷ್ಟು ಬಾರಿ ಶಾಸಕರಾದಂಥವ್ರು. ಆದರೆ ಇವತ್ತು ಹಿರಿಯ ಶಾಸಕರಿಗೆ ತಾವು ಮಾಡಿದಂಥ ಅಪಮಾನ, ಮುಖ್ಯಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳು ಈ ರೀತಿ ಅಪಮಾನ ಮಾಡಲಿಲ್ಲ, ನೀವು ಅಪಮಾನವನ್ನು ಮಾಡೋಂಥ ಕೆಲಸ ಮಾಡಿದ್ರಿ. ಬಹುಶಃ ಅವ್ರು ಏನನ್ನ ಬಾಯ್ಬಿಟ್ರೆ ಏನೇನಾಗಿದೆ 2 ತಾಸುಗಳ ಕಾಲ ನೀವು DK ಅವರು BK ಅವರು ಕುಂತು 2 ತಾಸುಗಳ ಕಾಲ ಬೆದರಿಸಿ ಅವ್ರನ್ನ ಎದುರಿಸಿ ಅವ್ರ ರಾಜೀನಾಮೆ ಕೊಡಿಸಿದ್ರಂತ ಅವರು ಬಾಯಿ ಬಿಚ್ಚಿದ್ರಿಗಿನ ನಿಮ್ಮ ಬಂಡವಾಳ ಬಯಲಾಗುವಂತ ಕೆಲಸ ಆಗುತ್ತೆ. DK ಶಿವಕುಮಾರ್ ಅವರು BK ಹರಿಪ್ರಸಾದ್ ಅವರು ನೋಡ್ರಿ, ಅವ್ರಿಗೆ ಅಲ್ಲ ಅವ್ರಿಗೆ ಒಂದು ಯಾವೇ ಮುಖ್ಯಮಂತ್ರಿಗಳು ಇತಿಹಾಸವನ್ನು ತೆಗೆದು ನೋಡಿದ್ರೆ ಈ ರೀತಿ ರಾಜೀನಾಮೆಯನ್ನು ಕೊಡಿಸಿದಂಥ ಉದಾಹರಣೆಗಳು ಯಾವಿಲ್ಲ. ಯಾಕಂದ್ರೆ ಅವರು ಅಲ್ಲ, ನಾನು ಇವತ್ತು ಒಂದು ಕಡೆ ಅವರು ಹಿನ್ನೆಲೆಯನ್ನು ನೋಡಿದಂಥ ಟೈಮಲ್ಲಿ BK ಹರಿಪ್ರಸಾದ್ ಅವರು ಮತ್ತು DK ಶಿವಕುಮಾರ್ ಅವರು ಹಿನ್ನೆಲೆ ನೋಡಿದಂಥ ಟೈಮಲ್ಲಿ ಅವ್ರು ಯಾವ ಹಿನ್ನೆಲೆಯಿಂದ ಬಂದಾರ ಅದನ್ನು ಹೇಳೋದು ಬೇಕಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಾನು ಮತ್ತೆ ಅವ್ರ ಗುರುಗಳ ಬಗ್ಗೆ ಹೆಸರನ್ನು ಉಲ್ಲೇಖನ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಅಂದರೆ ಇವತ್ತು ಮುಖ್ಯಮಂತ್ರಿಗಳು 2 ತಾಸು ಸ್ಪೀಕರ್ ಚೇಂಬರ್ದಲ್ಲಿ ಕುಂತು ಅಲ್ಲೇ ಕ್ಷಣದಲ್ಲಿ ಯಾಕೆ ಅವರು ರಾಜೀನಾಮೆಯನ್ನು ಪಡ್ಕೊಂಡ್ರು ಅನ್ನೋಂಥ ವಿಚಾರವನ್ನು ನಾನು ಕೇಳಬೇಕಾಗುತ್ತೆ. ನೋಡ್ರಿ, ನಾನು ಹೊರಟ್ಟಿ ಸಾಹೇಬ್ರ ಹೊರಟ್ಟಿ ಅವ್ರನ್ನ ನೋಡ್ರಿ, ನಾನು ಅಲ್ಲ ನೋಡ್ರಿ ಹೊರಟ್ಟಿಯವ್ರ ಹತ್ರ ನಾನು ಮಾತಾಡಿಲ್ಲ. ನಾನು ಹೊರಟ್ಟಿಯವ್ರ ಹತ್ರ ಮೊನ್ನೆ ರಾಜೀನಾಮೆ ಕೊಟ್ಟ ನಂತರ ಮಾತಾಡಿಲ್ಲ. ಇದಕ್ಕಿಂತ ಮುಂಚೆ ನಾನು ಹೊರಟ್ಟಿಯವ್ರ ಹತ್ರ ನಾನು ಮಾತಾಡಿದ್ದೀನಿ. ರಾಮುಲುರೇ ಇವರು ಭಾಳಷ್ಟು ಹಿಂಸೆ ಕೊಡ್ತಾ ಇದ್ದಾರ, ನನಗೆ ರಾಜೀನಾಮೆ ಕೊಡಬೇಕಂದ್ರೆ ಒತ್ತಾಯ ಮಾಡ್ತಾ ಇದ್ದಾರ. ನನಗೆ ಹೊರಟ್ಟಿಯವ್ರು ಹೇಳಿದಂಥ ಮಾತು, ಹೊರಟ್ಟಿಯವ್ರು ಹೇಳಿದಂಥ ಮಾತು ನನಗೆ ಇವತ್ತು ಮನೆ ರಾಜೀನಾಮೆ ಕೊಟ್ಟ ನಂತರ ಸಂಪರ್ಕ ಹೋಗಿಲ್ಲ. ಮಾಡಿದ್ರು ನಮ್ಮ ಗದಗಿಗೆ, ನಮ್ಮ ಶಿವನಗೌಡರಿಗೆ ಮಾಡಿದಂಥ ರಾಮುಲುರನ್ನ ತಕ್ಷಣ ಲೈನಲ್ಲಿ ತಗೊಳ್ರಿ ಅಂದಂಥ ಟೈಮಲ್ಲಿ ನಾನು ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ. ಬೇರೆ ನನಗೆ ಇದಕ್ಕಿಂತ ಮುಂಚೆ ಅಂದರೆ ರಾಜೀನಾಮೆ ಕೊಡಲಿದ ಮುಂಚೆ ಹೊರಟ್ಟಿಯವ್ರು ನನಗೆ ಫೋನ್ ಮಾಡಿದ್ರು, ರಾಮುಲುರೇ ನನಗೆ ಭಾಳಷ್ಟು ಹಿಂಸೆ ಕೊಡ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕಂದು ಒತ್ತಾಯ ಮಾಡ್ತಾ ಇದ್ದಾರ. ರಾಮುಲುರು ಇವ್ರು ಎಂತ ರಾಜಕಾರಣ ಮಾಡ್ತಾರ್ರಿ, ಯಾವ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಿಲ್ಲ, ಇವರು ಈ ರೀತಿ ಅಸಹ್ಯ ಮಾಡೋಂಥ ಕೆಲಸ ಮಾಡ್ತಾರೆ ಯಡಿಯೂರಪ್ಪ ನಮಗೆ ಹೊರಟ್ಟಿಯವ್ರು ಹೇಳಿದಂಥ ಮಾತು. ಹಂಗಾಗಿ ಇವತ್ತು